ಮಗಳೇ ಇದು ಯಾಕವೆ ಹೊಳಿ ಅಂದರು ಹಂಗೆ ಬಂದು ಹಂಗೆ ಹೊಂಟೋದ್ರು. ಅಯ್ಯೋ ಅವ್ವ ಅವ್ರಿಗೆ ಅದೇನೋ ಕೆಲಸ ಇತ್ತು ಕಣವ, ಏನೋ ಸುಭಾಷ್ ಅವ್ರನ್ನ ಮಾತಾಡ್ಸ್ಬೇಕಂತೆ, ಅದಕ್ಕೆ ಬೇಗ ಹೊಂಟೋದ್ರು. ಓ ಹೌದಾ, ಸರಿ ಸರಿ ಆಯಿತು. ಪಾಪ ಓಲಿ ಬಿಡು. ನಾನು ತಡೆಯೋಕ್ಕೆ ಹೋಗಲಿಲ್ಲ, ಹೊಂಟು ಬಿಡ್ತಲ್ಲ ಓಲಿ ಅಂತ ಸುಮ್ಮನೆ ಅದೇ. ಇನ್ನೇನು ಮಗ ಚೆನ್ನಾಗಿದ್ದೀವ? ಈಸ್ತಿನ ತನಕ ಬರಲೇ ಇಲ್ಲ ನೋಡೋಕ್ಕೆ. ಅಲ್ಲ ಕಣ್ಮಗ ಒಂದು ಫೋನ್ ಮಾಡೋದಲ್ವ, ನಾವು ಫೋನೇ ಬರಲಿಲ್ಲ. ನಾವು ಸುಮ್ಮನೆ ಆಗ್ಬಿಟ್ಟು ಅತ್ತಗೆ ಏನೋ ಫೋನ್ ಮಾಡ್ತಿಲ್ವೇನೋ ಅಂತ. ನಮಗೂ ಇತ್ತು ಕಡೆಯಿಂದ ಮಾಡೋಕ್ಕೆ ಬರೋಕ್ಕಿಲ್ಲ. ಏನು ಮಗ ಇದು? ಅಲ್ಲ ಕಣವ, ನಾನು ಎಷ್ಟು ಸರಿ ಫೋನ್ ಮಾಡಿದ್ದೀನಿ ಹೇಳು, ಫೋನೇ ಎತ್ತಲಿಲ್ಲ ಕಣವ ನೀನು. ನಾನಂತೂ ದಿನಕ್ಕೊಂದು 5-6 ಸರಿ ಮಾಡ್ತಿದ್ದೆ, ಇದು ಯಾಕವ್ವ ಅಪ್ಪಾಜಿ ಫೋನೇ ಎತ್ತಲ್ವಲ್ಲ ಅಂತ. ನೀವು ಫೋನೇ ಎತ್ತಾ ಇರಲಿಲ್ಲ, ಸೈಲೆಂಟ್ ಆಗಿರಬೇಕು ಅನಿಸ್ತದೆ ಕಣವ. ಯಾರನ್ನ ಮಕ್ಳಿಗೆ ಕೊಟ್ಟಿದ್ದೆ, ಅವು ಏನಾರ ಒತ್ತಿ ಸೈಲೆಂಟ್ ಮಾಡಿಬಿಡ್ತಾವೆ ಕಣವ. ಅದ ಆ ಪಕ್ಕದ ಮನೆ ಸೀರಕ್ಕನ ಮಗಳು ಬಂದು ಅದೇನೋ ಓದ್ಕೊಂಡು ಆಟ ಆಡ್ತಿರ್ತದೆ ಕಣವ. ನಾನು ಹೋಗ್ಲಿ ಪಾಪ ಅಂತ ಸುಮ್ಮನೆ ಅದೇ. ನೋಡಿರಿ ಆ ಮಗ ಮಾಡಿರ್ಬೇಕು, ನೋಡವ ಸೈಲೆಂಟ್ ಮಾಡಿಬಿಟ್ಟದೆ. ಹೋಗ್ಲಿ ಬಿಡವ ಕಣವ. ನೀನು ಯಾಕೆ ಮಕ್ಳಿಗೆ ಫೋನ್ ಕೊಡೋದು? ಎತ್ತು ಮ್ಯಾಕಿಕ್ಕವೆ, ಅಷ್ಟು ಗೊತ್ತಾಗಲ್ವವ ನಿನಗೆ? ಅವೇ ಅದಾದಮೇಲೆ ಏನೋ ಕೇಳಬೇಕು ಅಂದ್ಕೊಂಡೆ ಕಣವ ನೀನು. ಇವರು ಗೀತಾ ಊರ ಅವಳವ ಒಂದು ಮಗ. ಗೀತಾ ಯಾಕೆ ಊರಲ್ಲಿರ್ತಾಳೆ? ನಿಮ್ಮ ಜೊತೆಗೆ ಮದುವೆ ಮಾಡ್ಕೊಂಡು ಸುಭಾಷನ ಜೊತೆಗೆ ಬಂದಲ್ಲವೇ, ಅಲ್ಲಿರ್ತಾರೆ ಕಣಿ ಹೇಳು. ಊರಿಗೆ ಯಾಕೆ ಬರ್ತಾಳೆ ಗೀತಾ? ಅದಾದಮೇಲೆ ಮಗ ಯಜಮಾನ್ರು ಯಾಕೋ ಒಂಥರ ಆಡ್ತಾವ್ರೆ ಕಣ್ಣಿ. ಆಲೇ ಒಂದು ವಾರದಿಂದ, ಆಲೇ ಒಂದು 15 ದಿವಸದಿಂದ್ರೂ ಅಯ್ಯೋ ಊರಲ್ಲಿ ರಂಪ ರಾಮಾಯಣ ಕಣ್ಣೆ ಮಗ. ಹೌದವ, ಅಂಥದ್ದೇನಾಯಿತು? ಓ ಪಾಪ ಕಣ್ಣೆ, ಯಾಕೆ ಹೇಳ್ತಾ ಕತೆಯೇ? ಯಾರೋ ಲೋಪರ್ ಮುಂಡರು ಕಿತ್ತೋದ್ ಮುಂಡರು ಯಜಮಾನ್ರ ಮೇಲೆ ಮಾಟ ಮಂತ್ರ ಮಾಡಿಸ್ಬಿಟ್ರೆ ಕಣ್ಮಗ. ಇದೇನವ ಹಿಂಗಂತ ಇದೆಯಾ? ಅದು ಯಾರವ ಮಾಟ ಮಂತ್ರ ಮಾಡ್ಸಕ್ಕೆ ಹೋಯ್ತಾರೆ? ಕಳ್ಳೆ ಯಾರೋ ಮಗ ಮಾಟ ಮಂತ್ರ ಮಾಡಿಸ್ಬಿಟ್ಟವ್ರೆ. ಯಜಮಾನ್ರು ಸುಬ್ಬಿ ಬೆನ್ನು ಬಿಡ್ತಾ ಇಲ್ಲ. ಅದೇ ಸುಬ್ಬಕ್ಕ ಯಜಮಾನ್ರು ಮನೆ ಹಿಂದ್ಗಡೆ ಒಂದು ಮನೆ ಇತ್ತು ನೋಡು, ಸುಬ್ಬಕ್ಕ ನೆನ್ಪವಳೆ. ಗೊತ್ತು ಕಣ್ ಹೇಳವ ಸುಬ್ಬಮಂಟಿ. ಅದೇ ಅವ್ರ ಮಂತಕ್ಕೆಲ್ಲ ಹೋಯ್ತಿದ್ವಲ್ಲ ನಾವು. ಏನಾಯಿತು? ಅವಳನ್ನ ಬಿಟ್ಟಿರೋಕ್ಕಿಲ್ಲ ಅಂತಾನೆ ನೀನಂಗೆ ಬೇಕು ಪ್ರೀತಿಸ್ತಾ ಇದ್ದೀನಿ ಅದು ಇದು ಅಂತ ಯಜಮಾನ್ರು ಒಂದೊಂದು ಮಾತಾಡ್ತಾ ಇಲ್ಲ ಕಣ್ಣೆ ಮಗ. ನಾವು ಊರಿನ ಜನ ಅಂತೂ ಹುಸಿ ಆಡ್ಕೊತಾ ಇಲ್ಲ. ಯಜಮಾನ್ರು ಕಾಲದಿಂದನೂ ಪಾಪ ಒಳ್ಳೆದಾಗೆ ಇದ್ರು. ಇವಾಗ ಯಾಕೆ ಹಿಂಗೆ ಆಡ್ತಾರೋ ಕಾಣೆ ಕಣ್ಣೆ ಮಗ. ಯಾರೋ ಮುಂದೆ ಮಾಡಿಸ್ಬಿಟ್ಟವ್ರೆ ಕಣ್ಬ. ಅದಕ್ಕೆ ಹಿಂಗೆ ಆಡ್ತಿರೋದು. ಇಲ್ಲ ಕಣವ, ಇದೇನು ಹಿಂಗಂತ ಇದ್ದೀನಿ ನೀನು? ಯಜಮಾನ್ರ ಮೇಲೆ ಯಾರೋ ಮಾಡ್ಸಕ್ಕೆ ಹೋಯ್ತಾರೆ? ಸುಮ್ಮನಿರವ. ಏನಾಯ್ತು ಏನು ಕತೆನೋ ನೆಟ್ಟು ತಿಳ್ಕೊಂಡವ ನೀನು. ಕಣ್ಮಗ ನಾನು ಹೇಳ್ತಾ ಇಲ್ವೇ, ಯಾರೋ ಮಾಡಿಸ್ಬಿಟ್ಟವ್ರೆ ಕಣ್ಣೆ ಮಗ ಯಜಮಾನ್ರಿಗೆ. ಆ ಟೈಮ್ನಾಗೆ ಸುಬ್ಬಿನೋ ಯಾರನ್ನ ನೋಡ್ಬಿಟ್ಟವ್ರೆ. ಅದಕ್ಕೆ ಸುಬ್ಬಿ ಬೆಂದು ಬಿಡ್ತಾ ಇಲ್ಲ. ನನಗೆ ಪ್ರೀತಿಸ್ತಾ ಇದ್ದೀನಿ, ನೀನು ಮದುವೆ ಆಯ್ತೀನಿ. ಅಯ್ಯೋ ರಾಮ. ಇನ್ನು ಈ ಚಂದ್ರಮ್ಮ ಅಯ್ಯೋ ಅವಳಂತೂ ಮನೆಗೆ ಕೊಟ್ಟಾಕೊಂಡವಳೆ ಯಜಮಾನ್ರನ್ನ. ಏನವ ಮನೆಗೆ ಕೊಟ್ಟಾಕವ್ರ? ಕಳವೆ. ಅಯ್ಯೋ ಪಾಪ ಯಜಮಾನ್ರ ಮನೆ ಹಿಂಗೆ ಆಗಬಾರ್ದಿತ್ತು. ಕಾಲದಿಂದನೂ ಪಾಪ ದೊಡ್ಡ ಯಜಮಾನ್ರು ಯಾವ ಪಟ್ಟಿ ಭಾರಿ ಒಳ್ಳೆಯರಿದ್ರು. ಈ ಚಿಕ್ಕ ಯಜಮಾನ್ರಿಗೆ ಅದೇನು ಬಂದೈತು ಕಾಣೆ ಹಿಂಗೆ ಆಡ್ತಾವ್ರೆ. ಅಯ್ಯೋ ಇನ್ನೇನು ಮಾಡೋಕ್ಕದ ಬಾವ, ಅವ್ರು ಮಾಡಿದ ಕರ್ಮ ಬಿಡ್ತದ ಹೇಳು. ಏನವ ಏನು ಮಾಡಿದ್ರು? ಬೂಡವ ಅದೆಲ್ಲ ಇನ್ಲು ಕತೆ, ಅವ್ರ ಮನೆ ವಿಚಾರ ಯಾಕಬೇಕು ಬುಟ್ಟಾಕು. ಈ ಚಂದ್ರಮ್ಮ ಅವಳಲ್ಲ, ಅವಳು ಸಾಮಾನಗಳು ಅಲ್ಲ ಮಗ. ಅವಳು ಭಾರಿ ಕಿರಾಕಿ ಅವಳು. ಯಜಮಾನ್ರು ಹೆಂಡ್ರು ದೊಡ್ಡಂಡ್ರು ಎಷ್ಟು ಒಳ್ಳೆಯವಳು ಗೊತ್ತೇನೆ ಮಗ. ಅಯ್ಯೋ ಬಿಡು ಅದೆಲ್ಲ ಇನ್ಲು ಕತೆ. ಯಾಕೆ ಇವಾಗ ಇನ್ನೇನು ಮಗ ಚೆನ್ನಾಗಿದ್ದಿ ಊರಲ್ಲಿ? ಒಳ್ಳೆಯದು ಚೆನ್ನಾಗಿ ನೋಡ್ಕೊತಾರವ? ಕೇಳ್ತಲ್ಲವ ಗೊತ್ತಿಲ್ಲವ? ಅವ್ರಂತವ ತುಂಬ ಚೆನ್ನಾಗಿ ನೋಡ್ಕೊತಾರೆ ಕಣವ. ಎಲ್ಲನ ಬೇಜಾರಾಯ್ತದೆ ಅಂದರೆ ಎಲ್ಲ ಹೊರಗಡೆಗೆಲ್ಲ ಕರ್ಕೊಂಡು ಹೋಗ್ತಾರೆ. ಚೆನ್ನಾಗಿದ್ದೀವಿ ಕಣವ. ಆದರೆ ನಿಂದೆ ನಂಗೆ ಚಿಂತೆ, ಊರಲ್ಲಿ ಹೆಂಗಿದ್ದೀರೋ ಏನೋ ಅಂತ. ನೀವು ಆವಾಗ ಫೋನ್ ಮಾಡಿರೋ ಫೋನು ಎತ್ತಕ್ಕಿಲ್ವಾ? ನಮಗಂತೂ ಎಷ್ಟು ಭಯ ಆಗ್ತಿರ್ತದೆ ಗೊತ್ತಾ. ಅದಕ್ಕೆ ಅವರು ನನಗೆ ಆಡೋದು ನೋಡಲಾರ್ದೆ ಕರ್ಕೊಂಬಂದರು ಕಣವ. ಅವ್ರಿಗೆ ಏನು ಕೆಲಸ ಇರ್ತದೋ ಏನೋ. ನೀನು ಯಾಕೆ ರಾಹುಲಪ್ಪನ ಕರ್ಕೊಂಡು ಹೋಗುಂದೆ? ನೀನೇ ಬರೋಕೈತಿರ್ಲಿವ ಬಸ್ನಾಗೆ? ಓವ್ವ ನಾನು ಹೇಳ್ದೆ ಅವ್ರಿಗೆ ನಾನೇ ಹೋಗ್ತೀನಿ ಬಿಡಿ ಅಂತ. ಅವರು ಇಲ್ಲ ನೀವು ಒಬ್ಬರೇ ಹೋಗಬೇಡಿ, ನಾನು ಬಿಟ್ಟು ಬರ್ತೀನಿ ಬನ್ನಿ ಅಂತ ಬಿಟ್ಟು ಬರೋಕ್ಕೆ ಇಲ್ಲಿಗೆ ಬಂದುಬಿಟ್ರು. ನಾನಿನ್ನ ಬಸ್ ಸ್ಟ್ಯಾಂಡ್ ತನಕ ಬಿಡ್ತಾರೆ ಅಂದರೆ ಅವರು ಮನೆಗೆ ಬಂದ್ರಲ್ಲ. ಇನ್ನೇನು ಮಾಡೋದಂತ ಸುಮ್ಮನದೇವ. ಅವ್ವ ಅದು ಬಿಡು, ಹೇಳವ ಅದೇನು ಅಂತ. ನನಗೆ ಗೊತ್ತಿಲ್ವಲ್ಲವ ಈ ಹೊಸಾದ್ರೂ. ಅಯ್ಯೋ ಬೂಡವ ಅದೆಲ್ಲ ಹಳೆ ಕತೆ, ಇವಾಗ ಯಾಕದೆಲ್ಲ ಅಷ್ಟೇ. ಅವ್ರು ಮಾಡಿದ ಕರ್ಮ ಅವ್ರು ಉಂಟವ್ರು ಇವಾಗ. ಇನ್ನೊಬ್ಬರು ಹೆಣ್ಮಕ್ಳನ್ನ ಬೇರೆ ಹೆಣ್ಮಕ್ಳನ್ನ ಕಂಡನ ಹೆಣ್ಮಕ್ಳನ್ನ ಅಯ್ಯೋ ಅನ್ಸಿರೆ ದೇವರು ಸುಮ್ಮನೆ ಬಿಡ್ತಾರೆ ಹೇಳು.
ಅದೇ ಹೇಳವ ಏನು ಅಂತ, ಅದೇನು ಅಷ್ಟು ಕುಟ್ಟು ಮಾಡ್ತೀಯ ಹೇಳು. ಯಜಮಾನ್ರಿಗೆ ಮೊದಲನೇ ಮದುವೆ ಆಗಿತ್ತವ, ಅವತ್ತೊಂದು ಸರಿ ಹಿಂಗೆ ಹೇಳಿದ್ದೆ ನೀನು, ನಾನೇ ತಲೆಗೆ ಹಾಕೊಂಡಿಲ್ಲ. ಮೊದಲನೇ ಏನ್ರು ಬೇರೆ ಅವರವ. ಅಯ್ಯೋ ಹೂ ಕಳವ, ಅದ್ರ ಕತೆ ಯಾಕೆ ಕೇಳ್ತಿ ಬಾ. ಯಜಮಾನ್ರಿಗೆ ಮೊದಲನೇ ಮದುವೆ ಮಾಡಿದರು. ಯಾರು ಇವರು ಕಣವೆ, ಇದು ಯಾರವ ಅವರು ಯಜಮಾನ್ರು ಮೊದಲನೇ ಏನ್ರು ಅವರಲ್ಲೇ ಇದ್ರಲ್ಲ, ಅವರು ನಮ್ಮ ಸಂಬಂಧ ಕಣವೆ. ನಮ್ಗೆ ಯಾರಿಗೋ ದೂರ, ನಮ್ಮ ಅವ್ವಾರ ಕಡೆಗೆ ದೂರದ ಸಂಬಂಧ ಅಂತೆ. ಹಾಂ ಹೌದವ, ಇದೆಲ್ಲ ನಮ್ಗೆ ಗೊತ್ತೇ ಇರಲಿಲ್ಲಲ್ವವ. ಹಂಗಾದ್ರೆ ಯಜಮಾನ್ರ ಮನೆ ನಮಗೂ ಸಂಬಂಧನೇ ಕಣವೆ, ಒಂದು ಕಡೆಯಿಂದ ನಮಗೂ ಸಂಬಂಧನೇ. ಆದರೆ ನಮ್ಮ ಅವ್ವಾರ ಕಡೆ ಕಣವೆ, ನಮ್ಮ ಅವ್ವಾರು ಅಂದರೆ ನಮ್ಮ ಅವ್ವಾರ ಅಪ್ಪ ಅಲ್ಲ, ನಮ್ಮ ಅವ್ವಾರ ಅಣ್ಣನ ತಂಗಿ ಮಗಳು ಯಾರೋ ಕಣವೆ. ಅವಮ್ಮ ಭಾರಿ ಒಳ್ಳೆಯಳು ಕಣವೆ. ಅವ್ರ ಅವ್ವಾರ ಕಡೆಗೆ ಸಂಬಂಧ ಅಂತ ನನ್ನನ್ನೇ ಎಂಥ ಚೆನ್ನಾಗಿ ಇದು ಮಾಡೋಳು ಗೊತ್ತೇ, ಭಾರಿ ಒಳ್ಳೆಯಳು ಕಣ್ಮಗ. ಓ ಹೌದವ, ಹಂಗಾರೆ ನಿಮ್ಮನ್ನೆಲ್ಲ ಚೆನ್ನಾಗಿ ಕಾಣೋರಂಗಾರೆ ಅವಾಗೆಲ್ಲ ಕಳವೆ. ಅವಾಗ ನಾನು ಇನ್ನೂ ಹೊಸ್ದಾಗಿ ಮದುವೆಯಾಗಿ ಬಂದಿದ್ನಲ್ಲ, ನನ್ನನ್ನು ಚೆನ್ನಾಗಿ ಕಾಣೋಳು. ಭಾರಿ ಒಳ್ಳೆ ಮನ್ಸ್ತಿ ಮಾತ್ರ. ಅವಳಿಗೆ ಮಾಡಬಾರ್ದು ಅನ್ಯಾಯನೇ ಮಾಡಿಬಿಟ್ರು ಕಣವೆ ಇವರೆಲ್ಲ ಸೇರ್ಕೊಂಡು. ಯಜಮಾನ್ರು ಅವ್ವ, ದೊಡ್ಡ ಯಜಮಾನ್ರು ಎಂಟ್ರವಳಲ್ಲ, ಯವ್ವ ಭಗವಂತ ಹುಟ್ಟು ಕರಿಗ್ಲಿ ಕಣ್ಣೆ ಮಗ ಅವಳಂತುವೆ. ಅವಳನ್ನೇ ಅನ್ಸ್ಕೊಂಡ್ರೆ ಈಗಲೂ ಜನ ಎದ್ರುಕತ್ತಾರೆ. ಆ ಪಟಿಯೇ ಕರುಗ್ಲು ಮುಂದೆ ಅವಳು ಕಂಡ್ರೆ ಆಗಕ್ಕಿಲ್ಲ ಕಣ್ಣೆ ಮಗ. ಅವ್ರಿಗೆ ಬೈಬಾರ್ದು ನಾವು, ಊರಿಂದ ಅಡ್ಡೋರು. ಅದೇ ಏನು ಮಾಡಲಿ ಮಗ, ಅವಳು ಕಂಡ್ರೆ ಆಗಕ್ಕಿಲ್ಲ ನನಗೆ. ಅವಳುವ ಈ ಚಂದ್ರಿ ಬಂದ್ಲು ಕಣ್ಮಗ. ಆಮೇಲೆ ಅವಳು ಸೇರ್ಕೊಂಡು ಯಜಮಾನ್ರು ದೊಡ್ಡೇನ್ರನ್ನ ಅಯ್ಯೋ ಕಾಣಬಾರ್ದು ಕೊಡಬಾರ್ದು ಚಿತ್ರಹಿಂಸೆ ಕೊಟ್ಟು ಅದೇನು ಮಾಡಿರೋ ಗೊತ್ತೇ ಇಲ್ಲ ಕಣ್ಣೆ ಮಗ. ಆ ಅಮ್ಮಂಗೆ ಒಂದು ಮಗ ಇತ್ತು ಅನಿಸ್ತದೆ, ಒಂದೋ ಎರಡೋ ಕಾಣೆ ಕಣವೆ ಮಕ್ಕಳಿದ್ದ ಒಟ್ಟಿನಲ್ಲಿ. ಅದು ಏನೇನು ಮಾಡಿಬಿಟ್ರು ಕಣ್ಮಗ. ಆಮೇಲೆ ಊರಲ್ಲೆಲ್ಲ ಅಮ್ಮ ಸತ್ತೋದ್ಲು ಅಂತೆಲ್ಲ ಹಿಂಗೆ ಒಪ್ಪಿಸ್ಬಿಟ್ಟು ಆಮೇಲೆ ಈ ಚಂದ್ರಿ ಮದುವೆ ಆಗಿದ್ದು. ಈ ಮುಂಡೆ ಸಾಮಾನದಲ್ಲ ಅಲ್ಲ ಕಣ್ಣ ಮಗ ಚಂದ್ರಿ. ಅಯ್ಯೋ ಒಂದು ಮನೆ ಹಾಳು ಮಾಡಿಲ್ಲ ಬಾವಳು. ಅಯ್ಯೋ ಪಾಪ ಕಣವ, ಇಷ್ಟೆಲ್ಲ ಮಾಡೋರವ ಅವರು. ಮತ್ತು ಅವಮ್ಮ ಎಲ್ಲೋದ್ಲವ, ಎಲ್ಲೋದ್ಲು ಏನು ಕತೆಯೋ ಒಂದು ಕಾಣೆ ಕಣವೆ. ಆದ್ರೂ ಪಾಪ ಕಣವೆ, ಒಳ್ಳೆ ಮನ್ಸ್ತಿ ಮಾತ್ರ. ನನ್ನಂತೂ ನನ್ನ ಸಂಬಂಧದವಳು ನಮ್ಮವೇನು ನಮ್ಮ ಅತ್ತೆ ಮಗಳು ಅಂತ ಭಾರಿ ಚೆನ್ನಾಗಿ ಕಾಣ್ತಿರ್ಲಿಲ್ಲ ಗೊತ್ತೇ. ಅಯ್ಯೋ ಅವ್ರ ಮನೆಗೆಲ್ಲ ಅಡ್ಡಾಡ್ಕೊಂಡು ಅವ್ರ ಮನೆಯಲ್ಲಿದ್ದಂಗೆ ಇದ್ದೆ ಕಣವ ನಾನಂತವೇ. ಅವಾಗ ಇನ್ನು ನಂಗೆ ಚಿಕ್ಕ ವಯಸ್ಸಿಗೆ ಮದುವೆ ಮಾಡಿಬಿಟ್ಟಿದ್ರು ನಿಮ್ಮ ಅಪ್ಪನ ಜೊತೆಗೆ. ಆವಾಗ ಚೆನ್ನಾಗಿ ಕಾಣೋಳು ಮಾತ್ರ. ಹೌದವ, ಇಷ್ಟೆಲ್ಲ ಕತೆ ಐತೆ ನಂಗಂತೂ ಏನು ಹೇಳಲೇ ಇರಲ್ಲವ ಅವತ್ತಿಂದನೂ. ಮತ್ತು ಇವಾಗ ಅವರು ಬದುಕಿಲ್ಲ ಅಂದೆ ಅಲ್ಲವ ನೀನು ಒಂಥರ ಕಣವೆ. ಬದುಕಿಲ್ವೋ ಅದೇನು ವಿಷಯಕ್ಕೆ ಅಂತ ಗೊತ್ತಿಲ್ಲ ಕಣ್ಮಗ. ಹೊಸಿ ಚಿತ್ರಹಿಂಸೆ ಕೊಡ್ತಿರ್ಲಿಲ್ಲ. ಅಯ್ಯೋ ಬಿಡವ ಅದೆಲ್ಲ ನರ್ಕ. ಆಮೇಲೆ ನಮಗೂ ನಮ್ಮ ಮನೆಗೆ ಬಂದ್ಗಿಂದಿ ಅಂತ ಎಲ್ಲ ಮಾಡಿರು. ಅದ್ರ ಕಾಪಕ್ಕೆ ನಿಮ್ಮ ಅಪ್ಪನೇ ಮನೆ ಕೆಲಸಕ್ಕೆ ಇದು ಮಾಡ್ಕೊಂಡ್ರು. ನಿಮ್ಮ ಅಪ್ಪಂಗೂ ಅಷ್ಟೇ ಅಯ್ಯೋ ಆ ಕೆಲಸ ಮಾಡು ಈ ಕೆಲಸ ಮಾಡು ಅಂತ ಹೊಸಿ ಕಾಟ ಕೊಡ್ತಿರ್ಲಿಲ್ಲ. ಅಯ್ಯೋ ಏನು ಹೇಳೋದು ಬಾ ನಮ್ಮ ಮನೆ ಬರವ. ಹೌದವ, ಪಾಪ ಅಪ್ಪಯ್ಯ ಅದೆಷ್ಟು ಕಷ್ಟಪಟ್ಟೈತೋ ಇಷ್ಟು ವರ್ಷ. ಪಾಪ ಕಣವ, ನಿಮ್ಮ ಅಪ್ಪಯ್ಯಂತೂ ಹೊಸಿ ಹೇಳೋಗ್ಲಿಲ್ಲ ಅವ್ರ ಹತ್ರ. ಸರಿ ಕಣ್ರಪ್ಪ ಆಯಿತು ಬರೋವ. ಮತ್ತು ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಹಂಗೇನೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಕತೆ ಮುಂದುವರಿತದೆ, ಬರ್ತೀವಿ ಮುಂದಕ್ಕೆ. ಹೇಳವ ಏನಾಯ್ತು ಅಂತ, ಅವರೆಲ್ಲ ಹೆಂಗೆ ಮದುವೆ ಆಗಿ ಬಂದರು ಏನೋ ಎತ್ತಂತೆಲ್ಲ ಹೇಳವ. ಆಯ್ತು ಹೇಳ್ತೀನಿ ಕಂತಕ್ಕ.